ರಾಜ್ಯದಲ್ಲಿ ಮುಂದುವರೆದ ಈ ಒಂದು ನಾಯಕತ್ವ ಜಟಾಪಟಿ ಡಿಕೆ ಆಪ್ತರಿಂದ ಈಗ ಮತ್ತೆ ಹೆಚ್ಚಾಯಿತು ಕೊಟ್ಟ ಮಾತಿನ ವಿಚಾರ. ರಾಜ್ಯದಲ್ಲಿ ಈಗ ನಾಯಕತ್ವ ಜಟಾಪಟಿಯ ವಿಚಾರ ಮತ್ತೆ ಮುಂದುವರೆದಿದೆ. ಡಿಕೆ ಆಪ್ತರಿಂದ ಮತ್ತೆ ಒಂದು ಕೊಟ್ಟ ಮಾತಿನ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಈ ಒಂದು ವಾರ್ ಜಾಸ್ತಿ ಆಗ್ತಾ ಇದೆ. ಡಿಕೆಶಿ ಟೀಮ್ ನಿಂದ ಹೊರಬೀಳ್ತಾ ಇದೆ. ಸದ್ಯಕ್ಕೆ ಈಗ ಮಾತೆತ್ತರೆ ಸಾಕು, ಕೊಟ್ಟ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಿಎಂ ಕೊಟ್ಟ ಮಾತನ್ನ ಬಹಿರಂಗ ಮಾಡ್ತಾರೆ ಎಂದಿದ್ದ ಡಿಕೆ ಹೇಳಿಕೆ ಬೆನ್ನಲ್ಲೇ ಈಗ ಆಪ್ತರಿಂದಲೂ ಕೂಡ ಮತ್ತೊಂದು ದಾಳವನ್ನ ಉರುಳಿಸಲಾಗ್ತಾ ಇದೆ. ಸಿಎಂ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ. ಸಿದ್ದರಾಮಯ್ಯ ಅಂಗಳಕ್ಕೆ ನಾಯಕತ್ವದ ಚೆಂಡು ಬಿದ್ದಿದೆ. ಈಗ ವಿಶ್ವಾಸ ಮಾತಿನ ಬಗ್ಗೆ ಮತ್ತೊಂದು ಈಗ ಗುಸುಗುಸು ಚರ್ಚೆಯಾಗ್ತಾ ಇದೆ. ಈ ತಿಂಗಳ ಕೊನೆಯಲ್ಲಿ ದೆಹಲಿಗೆ ಬರುವಂತೆ ಬುಲಾವ್. ಹೈಕಮಾಂಡ್ ನಾಯಕರಿಂದ ಸಿಎಂ ಡಿಸಿಎಂಗೆ ಬುಲಾವ್. ಹಾಗಾದ್ರೆ 15 ದಿನಗಳಲ್ಲಿ ಹೈಕಮಾಂಡ್ ನಿಂದ ಕರೆ ಬರುತ್ತಾ? ಅಧಿವೇಶನಕ್ಕೂ ಮುನ್ನವೇ ದೆಹಲಿಗೆ ಹೋಗ್ತಾರಾ ಇಬ್ಬರು ನಾಯಕರು? ಇಂಥದ್ದೊಂದು ಚರ್ಚೆ ಈಗ ಡಿಕೆ ಆಪ್ತ ವಲಯದಲ್ಲಿ ಜೋರಾಗಿ ನಡೀತಾ ಇದೆ. ಈಗ ರಾಜ್ಯದಲ್ಲಿ ಈಗ ಈ ಒಂದು ನಾಯಕತ್ವ ಜಟಾಪಟಿ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಡಿಕೆ ಆಪ್ತರಿಂದ ಈಗ ಈ ಒಂದು ಕೊಟ್ಟ ಮಾತಿನ ವಿಚಾರ ಈಗ ಹೆಚ್ಚಾಗಿ ಚರ್ಚೆಯಾಗ್ತಾ ಇದೆ. ಡಿಕೆಶಿ ಟೀಮ್ ಇಂದ ಹೊರಬೀಳ್ತಾ ಇದೆ ಮತ್ತೊಂದು ದಾಳ. ಕೊಟ್ಟ ಮಾತು, ವಿಶ್ವಾಸದ ಮಾತುಗಳನ್ನ ಈಗ ಡಿಕೆ ಬಣದವರು ಆಡ್ತಾ ಇದ್ದಾರೆ. ಸಿಎಂ ಕೊಟ್ಟ ಮಾತನ್ನ ಬಹಿರಂಗ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಆದ ನಂತರ ಈಗ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತವ್ರು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೊಟ್ಟ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಗುಸುಗುಸು ಚರ್ಚೆಯಾಗ್ತಾ ಇದೆ. ಡಿಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ದೆಹಲಿಯಿಂದ ಬುಲಾವ್ ಬರುತ್ತೆ ಅಂತ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಅಧಿವೇಶನಕ್ಕೂ ಮುನ್ನವೇ ಈಗ ದೆಹಲಿಯಿಂದ ಹೈಕಮಾಂಡ್ ಬುಲಾವ್ ಕೊಟ್ಟು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಅಂತ ಡಿಕೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಗುಸುಗುಸು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಈ ಒಂದು ಪವರ್ ಶೇರಿಂಗ್ ವಿಚಾರ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಈಗ ಮತ್ತೆ ಈ ಒಂದು ಪವರ್ ಶೇರಿಂಗ್ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಒಂದು ನಾಯಕತ್ವ ಬದಲಾವಣೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಸದ್ಯಕ್ಕೆ ಮತ್ತೊಂದು ಗುಸುಗುಸು ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ದೆಹಲಿಯಿಂದ ಬುಲಾವ್ ಬರುವ ಸಾಧ್ಯತೆ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಸಾಹಿತ್ಯ ಏನು ನಾಯಕತ್ವ ವಿಚಾರವಾಗಿ ಒಂದಿಷ್ಟು ಪ್ರೋಗ್ರೆಸ್ ಜೋರಾಗಿರುವಂತದ್ದು. ನಾಯಕರುಗಳು ಮಾತನಾಡ್ತಾ ಇದ್ದಾರೆ, ನಾಯಕರುಗಳು ಬೆಂಬಲಿತ ಶಾಸಕರುಗಳು ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮಾರ್ಚ್ ಬಳಿಕ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಡಿಕೆ ಬಣದವರು ಹೇಳ್ತಿದ್ದಾರೆ. ಈ ಮಧ್ಯೆ ದೆಹಲಿಗೂ ಕೂಡ ಬುಲಾವನ್ನ ನೀಡ್ತಾರೆ ಅನ್ನುವಂತಹದ್ದು ಡಿಕೆ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಇಬ್ಬರು ನಾಯಕರನ್ನ ಕರೆದು ಒಂದಿಷ್ಟು ಮಾತುಕತೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ಆ ಮಾತುಕತೆ ಏನು ಅನ್ನುವಂತಹದ್ದು ಕೂಡ ಇನ್ನು ಫೈನಲ್ ಆಗಿಲ್ಲ. ಏನು ಬಿಟ್ಟು ಕೊಡಬೇಕು ಅನ್ನುವಂತಹ ವಿಚಾರವೋ ಅಥವಾ ಬಿಟ್ಟು ಕೊಡಬಾರ್ದು ಅನ್ನುವಂತಹ ವಿಚಾರವೋ ಯಾವುದೂ ಕೂಡ ಫೈನಲ್ ಆಗಿಲ್ಲ. ಇದರ ಮಧ್ಯೆ ಇದೀಗ ಮತ್ತೆ ಡಿಕೆ ಬೆಂಬಲಿತ ಶಾಸಕರುಗಳು ಹೇಳಿಕೆಗಳನ್ನ ಮುಂದುವರಿಸಿರುವಂತದ್ದು, ಮಾತುಕತೆಗಳನ್ನ ಮಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನಾಯಕತ್ವ ವಿಚಾರಕ್ಕೆ ಚುರುಕು ಬಂದಂತಾಗಿದೆ. ಆದ್ರೆ ಈ ನಾಯಕರುಗಳು ಈ ಒಂದು ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಹೋಗ್ತಾರೆ ಅನ್ನುವಂತಹದ್ದಕ್ಕೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಡಿಕೆ ಬಣದಲ್ಲಿ ಒಂದು ವಿಶ್ವಾಸ ಇರುವಂತದ್ದು, ಈ ತಿಂಗಳ ಕೊನೆಯಲ್ಲಿ ಕರೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಸಾಹಿತ್ಯ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.